ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ ಭೇಟಿಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಸಂದರ್ಭದಲ್ಲಿ ಧನ್ವೀರ್ ಭೇಟಿ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸದ್ಯ ಅನುಮತಿಯ ಮೇರೆಗೆ ಧನ್ವೀರ್ ಭೇಟಿಗೆ ದರ್ಶನ್ ಕೂಡ ಒಪ್ಪಿಗೆಯನ್ನ ನೀಡಿದ್ದಾರೆ. ಜೈಲಿನ ಆವರಣಕ್ಕೆ ಕಾರು ಬಿಡದ ಹಿನ್ನೆಲೆಯಲ್ಲಿ ನಟ ಧನ್ವೀರ್ ನಡೆದುಕೊಂಡೇ ದರ್ಶನ್ ಭೇಟಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಭೇಟಿಗೆ ದರ್ಶನ್ ಆಪ್ತ ನಟ ಧನ್ವೀರ್ ಬಂದಿದ್ದಾರೆ. ಅನುಮತಿಯ ಮೇರೆಗೆ ಸದ್ಯ ಧನ್ವೀರ್ ಭೇಟಿಗೆ ದರ್ಶನ್ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಯಾಕಂದ್ರೆ ಕಳೆದ 3-4 ದಿವಸದ ಹಿಂದೆ ನೀವು ಈ ಸುದ್ದಿಯನ್ನ ಗಮನಿಸಿರಬಹುದು. ತನ್ನ ತಾಯಿ ಮತ್ತು ಸಹೋದರ ಬಂದ್ರೆ ಮಾತ್ರ ಬಿಡಿ, ಮತ್ತಾರ ಭೇಟಿಗೂ ತನ್ನ ಒಪ್ಪಿಗೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಅದಕ್ಕೂ ಪೂರ್ವದಲ್ಲಿ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೇಶ್ ಕೂಡ ಬಂದಿದ್ರು. ಅನಂತರ ಅವರ ತಾಯಿ ಸಹೋದರ ಭೇಟಿಯಾಗಿದ್ರು. ಬೇರೆ ಯಾರನ್ನಾದ್ರೂ ಭೇಟಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳಿಗೆ ನೋಡಿ ಉತ್ತರ ಇದು. ನಟ ಧನ್ವೀರ್ ಕೂಡ ದರ್ಶನ್ ಭೇಟಿಗೆ ಬಂದಿರ್ತಾರೆ. ಸದ್ಯ ನಟ ದರ್ಶನ್ ಕೂಡ ಧನ್ವೀರ್ ಭೇಟಿಗೆ ಎಸ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಜೈಲಿನ ಆವರಣ ಅಂದ ಸಂದರ್ಭದಲ್ಲಿ ಕಾರ್ ಬಿಡೋದಿಲ್ಲ. ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಹಾಗಾಗಿ ಕಾರು ಬಿಡದ ಹಿನ್ನೆಲೆಯಲ್ಲಿ ಧನ್ವೀರ್ ದರ್ಶನ್ ಭೇಟಿಗೆ ನಡೆದುಕೊಂಡೇ ಹೋಗ್ತಿರುವಂತಹ ದೃಶ್ಯವನ್ನ ನೀವಿಲ್ಲಿ ಗಮನಿಸಬಹುದು. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ನೋಡ್ತಾ ಹೋಗೋಣ. ನಟ ದರ್ಶನ್ ಭೇಟಿಗೆ ಬಾಲ್ಯದ ಸ್ನೇಹಿತರೊಬ್ಬರು ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ ದರ್ಶನ್ ಬಾಲ್ಯದ ಸ್ನೇಹಿತ ಶಿವಕುಮಾರ್. ರಾಜಮಾರ್ತಾಂಡ ಸಿನಿಮಾ ನಿರ್ಮಾಪಕ ಕೂಡ ಈ ಶಿವಕುಮಾರ್. ಮೈಸೂರಿನಿಂದ ದರ್ಶನ್ ಭೇಟಿಗೆ ಸ್ನೇಹಿತ ಬಂದಿದ್ದಾರೆ. ಆದರೆ ಸ್ನೇಹಿತನ ಭೇಟಿಗೆ ಇನ್ನೂ ಕೂಡ ಅವಕಾಶವನ್ನ ನೀಡಿಲ್ಲ. ಈ ಹಿಂದೆ ಕೂಡ ಈ ನಿರ್ಮಾಪಕ ಶಿವಕುಮಾರ್ ಒಂದು ಮಾತನ್ನ ಹೇಳಿರ್ತಾರೆ. ನಟ ದರ್ಶನ್ ಹೃದಯವಂತ, ಯಾರಿಗೂ ಕೂಡ ಅನ್ಯಾಯ ಮಾಡುವಂಥ ವ್ಯಕ್ತಿತ್ವ ಇವರದಲ್ಲ. ಆದರೆ ಇದೊಂದು ಯಾವುದೋ ಕೇಸಲ್ಲಿ ಆತ ಸಿಕ್ಕಾಕೊಂಡಿದ್ದಾರೆ, ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ನಡುವೆ ದರ್ಶನ್ ಮೇಲೆ ಬಹಳಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗಾಗುವಂಥ ಅನ್ಯಾಯ ಇದು, ಖಂಡಿತವಾಗ್ಲೂ ಈ ಕೇಸ್ನಿಂದ ಹೊರಗೆ ಬರ್ತಾರೆ ಅಂತ ಶಿವಕುಮಾರ್ ಹೇಳಿದ್ರು. ಅಂತೆಯೇ ನೀವು ನೋಡ್ತಾ ಇದ್ದೀರಿ. ರಾಜಮಾರ್ತಾಂಡ ಸಿನಿಮಾ ನಿರ್ಮಾಪಕ ಆಗಿರುವಂತಹ ಶಿವಕುಮಾರ್ ದರ್ಶನ್ ಬಾಲ್ಯದ ಸ್ನೇಹಿತ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ದರ್ಶನ್ ಭೇಟಿಗೆ ಕಾಯ್ತಾ ಇದ್ದಾರೆ. ಬಟ್ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾಗಿ ನೋಡಬೇಕು ದರ್ಶನ್ರನ್ನ ಶಿವಕುಮಾರ್ ಭೇಟಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದನ್ನ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ದರ್ಶನ್ ಭೇಟಿಗೆ ಇವತ್ತು ಯಾರೆಲ್ಲ ಬಂದಿದ್ರು, ಯಾರಿಗೆಲ್ಲ ಭೇಟಿಗೆ ಅವಕಾಶ ಸಿಕ್ತು? ಖಂಡಿತ ದಿವ್ಯಾ, ಕಳೆದ 10 ದಿನಗಳಿಂದಲೂ ಕೂಡ ನಟ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಹಿನ್ನೆಲೆಯಲ್ಲಿ ಸರತಿ ಸಾಲಿನಂತೆ ಎಲ್ಲ ನಟರು ಮತ್ತೆ ನಿರ್ದೇಶಕರು ಮತ್ತೆ ಬಾಲ್ಯ ಸ್ನೇಹಿತರು ಸೇರಿದಂತೆ ಅಭಿಮಾನಿಗಳು ಕೂಡ ಒಂದು ಜೈಲಿನ ಬಳಿ ಬಂದು ಅವರ ಭೇಟಿಗೆ ಅವಕಾಶ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೆ ಕೆಲವರಿಗೆ ಮಾತ್ರ ಭೇಟಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತೂ ಕೂಡ ನಟ ಧನ್ವೀರ್ ಯಾರಿದ್ದಾರೆ ಅವರು ಕೂಡ ಒಂದು ಭೇಟಿ ಮಾಡಲು ಬಂದಿದ್ರು. ಭೇಟಿಗೆ ಅವಕಾಶ ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಭೇಟಿ ಮಾಡ್ಬೇಕಂತಂದ್ರೆ ದರ್ಶನ್ ಅವರು ಒಂದಲ್ಲಿ ಅರ್ಜಿ ಕೊಡ್ಬೇಕಾಗುತ್ತೆ. ಇಂಥವ್ರು ಬಂದಿದ್ದಾರೆ ಅಥವಾ ಈ ತರ ಬರ್ತಾರೆ ಅಂತ ಹೇಳಿ ನಟ ದರ್ಶನ್ ಅವ್ರಿಗೆ ಜೈಲಿನ ಸಿಬ್ಬಂದಿಗಳು ಒಂದು ಅರ್ಜಿಯನ್ನು ಕೊಡ್ಬೇಕಾಗಿರುತ್ತೆ. ಆವಾಗ ಅವರು ಒಪ್ಪಿದ ಮೇಲೆ ಇವ್ರಿಗೆ ಭೇಟಿಗೆ ಅವಕಾಶ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ನಟ ಧನ್ವೀರ್ ಆಗಿರ್ಬೋದು ಮತ್ತೆ ಅವರ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂತಹ ಮತ್ತೆ ನಿರ್ಮಾಪಕರು ಆಗಿರ್ತಕ್ಕಂತ ಶಿವಕುಮಾರ್ ಅವರು ಕೂಡ ಇವತ್ತು ಭೇಟಿಗೆ ಬಂದಿರ್ತಕ್ಕಂಥದ್ದು. ಆದ್ರೆ ಇಬ್ಬರಿಗೂ ಕೂಡ ಭೇಟಿಗೆ ಅವಕಾಶ ಸಿಗ್ಲಿಲ್ಲ. ಅವರು ದರ್ಶನ್ ಅವರು ಅನುಮತಿ ಕೊಡ್ಲಿಲ್ಲ ಅಂತ ಹೇಳಿ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಭೇಟಿ ಮುಗಿಸು ವಾಪಸ್ ಬಂದಂತಹ ನಟ ಧನ್ವೀರ್ ಅವರು ಮಾಧ್ಯಮಗಳ ಮುಂದೆ ಯಾವುದೇ ರಿಯಾಕ್ಷನ್ ಅನ್ನು ನೀಡದೆ ಹಾಗೆ ಕೇಳಿದಾಗ ಭೇಟಿ ಮಾಡಿದ್ರೆ ಸರ್ ಹೇಗಿದ್ದು ಏನ್ ಮಾತಾಡಿದೆ ಅಂತ ಕೇಳಿದಾಗ ಇಲ್ಲ ಹೆಚ್ಚು ಹೊತ್ತು ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಅವ್ರು ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಹೇಳಿ ಹೊರಟು ಹೋಗಿರ್ತಕ್ಕಂಥದ್ದು ದಿವ್ಯಾ. ಹೀಗಾಗಿ ಹಲವಾರು ದಿನಗಳಿಂದ ಹಲವಾರು ನಟ ನಟಿಯರು ಕೂಡ ಭೇಟಿಗೆ ಅವಕಾಶ ಕೇಳ್ತಾ ಇದ್ರು ಕೂಡ ಇಲ್ಲ ಅವಕಾಶ ಸಿಗ್ತಾ ಇಲ್ಲ. ಈ ನಡುವೆ ಕೂಡ ಇವತ್ತು ನಟ
ಧನ್ವೀರ್ ಮತ್ತೆ ಆತನ ಬಾಲ್ಯ ಸ್ನೇಹಿತ ಮತ್ತೆ ನಿರ್ಮಾಪಕ ಶಿವಕುಮಾರ್ ಅವರು ಬಂದು ಭೇಟಿ ಮಾಡಿರ್ತಕ್ಕಂಥದ್ದು ದಿವ್ಯಾ. ಥ್ಯಾಂಕ್ ಯು ಮೂರ್ತಿ ಮಾಹಿತಿಗಾಗಿ. ಸರಿ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.